ಬಡತನ ಏನು ಹೋಗಲ್ಲ, ಜನಗಳು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಿದ್ದಾರೆ ಅಂತ. ಈ ಥರ ಹಿಂದೂ ವಿರೋಧಿ ಸ್ಟೇಟ್ಮೆಂಟ್ ಕೊಡೋದು ಸರಿನಾ ತಪ್ಪಾ? ತಪ್ಪು. ಏನಕ್ಕೆ ತಪ್ಪು ಸರ್? ಸರ್, ಕಾಂಗ್ರೆಸ್ ಪಕ್ಷ ಇರೋದೇ ಹಿಂದೂ ವಿರೋಧಿ. ಅವು ಮುಸ್ಲಿಂ ಸೃಷ್ಟೀಕರಣ, ಕ್ರಿಶ್ಚಿಯನ್ ಅಷ್ಟೇ. ಹಿಂದೂ ಪರವಾಗಿ ಏನು ಮಾಡೋರು ಹೇಳಿ? ಅವ್ರು ಸ್ವತಂತ್ರ ಬಂದಾಗಿಂದ ಮಸೀದ್ಲು ಚರ್ಚ್ಗಳು ಇಂಪ್ರೂವ್ ಆಗಿದೆ ಹೊರತು ದೇವಸ್ಥಾನ ಯಾವುದು ಇಂಪ್ರೂವ್ ಆಗಿಲ್ಲ. ಆವತ್ತಿಂದ ಮುಸ್ಲಿಂ ಫೇವರಾಗೆ ಕಾನೂನು ಮಾಡ್ಕೊಂಡವ್ರು, ಅವ್ರು ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ಕೊಂಡವ್ರು ಅಷ್ಟೇ. ಹಿಂದೂಗಳಿಗೆ ಪರವಾಗಿ ಯಾವುದಾದ್ರೂ ಒಂದು ಮಾಡಿದರೆ ತೋರಿಸಿ ನೋಡೋಣ. ಒಗ್ಗೂಡು ಮಾಡಿದ್ದು ಯಾರು? ಸಂವಿಧಾನದಲ್ಲಿ ಅವ್ರ ಧರ್ಮ ಬೋಧನೆ ಮಾಡ್ಕೊಂಡು ಅವ್ರು ಸ್ಕೂಲ್ ನಡೆಸ್ಕೋಬೋದು. ಕ್ರಿಶ್ಚಿಯನ್ಸು ಅವ್ರ ಧರ್ಮ ಬೋಧನೆ ಮಾಡಿ ಸ್ಕೂಲ್ ನಡೆಸ್ಕೋ, ಹಿಂದೂಗಳು ಇಲ್ವಲ್ಲ, ಅವ್ರ ಧರ್ಮ ಬೋಧನೆ ಮಾಡ್ಕೋಬೋದು. ಯಾಕೆ ಭಗವದ್ಗೀತಾ ನ್ಯಾಯಾಲಯದಲ್ಲಿ ಪ್ರಮಾಣ ವಚನ ಮಾಡ್ತಾರೆ? ಯಾಕೆ ಬೇಕು? ಮನೇಲಿ ಓದ ಮಾಡಿಬಿಟ್ರೆ ಅಲ್ಲಿ ಪ್ರಮಾಣ ವಚನ ಮಾಡೋದೇ ಬರಲ್ವಲ್ಲ. ಯಾಕೆ ಅವಕಾಶ ಕೊಡಲ್ಲ? ಹಿಂದೂಗಳು ಮಾತ್ರ ನಮ್ಮ ಧರ್ಮ ಬೋಧನೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾ ಇಲ್ಲ. ಯಾರು ಮಾಡಿದ್ದು? ಕಾಂಗ್ರೆಸ್ ಅವರೇ ಅಲ್ವಾ? ಈ ಕಾಂಗ್ರೆಸ್ ಇರೋವ್ರಿಗೂ ಹಿಂದೂ ವಿರೋಧಿನೇ. ಆ ಹಿಂದೂಗಳು ಓಟ್ ಹಾಕ್ತಾರಲ್ಲ, ಅವ್ರಿಗೆ ಬುದ್ಧಿ ಬರ್ಬೇಕು ಸರ್. ದಯವಿಟ್ಟು ಯಾರು ಪರವಾಗಿದ್ದಾರೆ? ಜಾತಿಗಳು ಹೊಡಿತಾ ಇರೋದು ಅವರೇ. ನಮ್ಮ ಅಪ್ಲಿಕೇಶನಲ್ಲಿ ಚಿಕ್ಕ ಮಕ್ಕಳಿಗೆ ಹಿಂದೂಗಳಿಗೆ ಏನಂತಿರುತ್ತೆ ಹೇಳಿ? ನೀನು ಧರ್ಮ, ನೀನು ಜಾತಿ. ಯಾಕೆ ಮುಸ್ಲಿಮ್ಸ್ಗೂ ಕ್ರಿಶ್ಚಿಯನ್ಸ್ಗಿಲ್ಲ? ಅದು ಜಾತಿ ಗಣಿತ ಅಂತ ಇದ್ದೀರಾ? ಏನು ಜಾತಿ ಗಣಿತ ಇದ್ದೀರಾ? ಬರೀ ಹಿಂದೂಗಳು ಮಾತ್ರ ಡಿವೈಡ್ ಮಾಡಬೇಕಾ? ಯಾಕೆ ಮುಸ್ಲಿಮ್ಸಲ್ಲಿ ಇಲ್ವಾ ಜಾತಿಗಳು? ಕ್ರಿಶ್ಚಿಯನ್ಸಲ್ಲಿ ಇಲ್ವಾ? ಅಲ್ವಾ? ರಾಹುಲ್ ಗಾಂಧಿ ಜಾತಿ ಯಾವುದ್ರಿ? ಅವನ ಜಾತಿ ಅವನಿಗೆ ಗೊತ್ತಿಲ್ಲ. ಅವ್ರು ಬರೀ ಹಿಂದೂಗಳನ್ನ ಡಿವೈಡ್ ಮಾಡೋದೇ ಕಾಂಗ್ರೆಸ್ ಅಷ್ಟೇ. ಅವ್ರು ನೋಡಿ, ಅವ್ನು ಜಾರ್ಜ್ ಸೋರ್ಸನ್ ಇಟ್ಕೊಂಡು ಈ ದೇಶನ ಎಕನಾಮಿಕ್ ಬೀಳಿಸ್ಬೇಕಂತ ಹೋದ್ರೆ ಸಪೋರ್ಟ್ ಮಾಡ್ತಾನೆ. ಇದೇ ರಾಹುಲ್ ಗಾಂಧಿ ಫಾರಿನ್ಗೆ ಹೋಗ್ಬಿಟ್ಟು ಹಿಂದೂಗಳ ವಿರುದ್ಧವಾಗಿ ಮಾತಾಡ್ತಾನೆ. ಯಾಕೆ ನಮ್ಮ ಹಿಂದೂಗಳಿಗೆ ಇನ್ನೂ ಎಚ್ಚೆತ್ಕೊತಾ ಇಲ್ಲ? ಇನ್ನೂ ಜಾತಿನ ಹುಡ್ಕೊತಾ ಇದ್ದಾರಾ? ನಮ್ಮ ಹಿಂದೂಗಳು ಯಾವತ್ತು ನನ್ನ ಜಾತಿ ನನ್ನ ಮನೆ ಒಳಗಡೆ ಇದ್ದು ಆಚೆ ನಾನು ಹಿಂದೂ ಅಂತ ಬರ್ತಾನೋ ಆವತ್ತು ಕಾಂಗ್ರೆಸ್ಸು ಇರಲ್ಲ, ದೇಶ ನಂಬರ್ 1 ಆಗುತ್ತೆ. ಏನಕ್ಕೆ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ಸುತ್ತೆ ಸರ್? ಈಗ ಹಿಂದೂ ಒಗ್ಗಟ್ಟಿಲ್ಲ ಸರ್. ಹಿಂದೂಗಳಲ್ಲಿ ಒಗ್ಗಟ್ಟಿದೆಯಾ? ಇದೇ ಈಗ ಮುಸ್ಲಿಂ ಪರವಾಗಿ ಮಾತಾಡಲಿ ನೋಡೋಣ, ನಾಳೆ ಕಲ್ಲೆಟ್ಟು ಬೀಳ್ತದೆ. ಇವಾಗ ಮುಸ್ಲಿಂ ಮೆಕ್ಕಾಗಿ ಹೋಗ್ತಾರೆ, ಅದನ್ನ ಪ್ರಶ್ನಿಸಲ್ಲ. ಈಗ ಕ್ರಿಶ್ಚಿಯನ್ಸ್ ಪ್ರಶ್ನಿಸಲ್ಲ. ನಿವಾರಣೆ ಆಗ್ಬಿಡ್ತದ? ದಿನಕ್ಕೆ 5 ಸಾರಿ ಕೂಗಿದ್ರೆ ನಾವು ಬಡತನ ಹೋಗ್ಬಿಡ್ತದ? ಆ ಟ್ರೈನಿಗೆ ಕಲ್ಲಿಂದ ಹೊಡೆದ್ರೆ ಬಡತನ ಹೋಗ್ಬಿಡ್ತದ? 10 ಜನ ಬಂದು ಸ್ಟೇಷನ್ಗೆ ಬಂದು ಕಲ್ಲಿಂದ ಹೊಡೆದ್ರೆ ಬಡತನ ಹೋಗ್ಬಿಡ್ತದ? ಎಲ್ಲಾದ್ರೂ ಹೋಗಿದ್ಯಾ? ಯಾಕೆ ಇವತ್ತು ಪ್ಯಾಲೇಸನ ಆ ಥರ ಇದೆ? ಯಾಕೆ ಎಷ್ಟೋ ಇರಾಕು, ಇರಾನು, ಬಾಂಗ್ಲಾದೇಶ, ಪಾಕಿಸ್ತಾನ ತಿನ್ನಕ್ಕೆ ಹೋಗ್ತಾ ಇಲ್ಲ? ಅವ್ರ ವಿರುದ್ಧವಾಗಿ ಮಾತಾಡಲ್ಲ? ಯಾಕೆ ಹೇಳಿ? ಅವ್ರ ಎತ್ತರೆ ಕಲ್ಲು ಹೊಡಿತಾರೆ, ನಮ್ಮವರು ಕಣ್ಣು ಮುಚ್ಕೊಂಡು ಹೋಗ್ತಾ ಇರ್ತಾರೆ. ಯಾವತ್ತು ಹಿಂದೂ ಒಗ್ಗಟ್ಟಾಗಿ ಹಿಂದೂ ವಿರುದ್ಧವಾಗಿ ಮಾತಾಡೋರನ್ನ ಎತ್ತಿ ಖಂಡಿಸೋವರೆಗೂ ಅವ್ರು ಇದೇ ಕೆಲಸ ಮಾಡ್ಕೊಂಡ್ಬರ್ತಾರೆ. ಸಮಸ್ಯೆ ಬಂದಿರೋದೇನು ಗೊತ್ತಾ? ಒಬ್ಬ ಮುಸ್ಲಿಂ ಮಾಡೋದು ಈಸಿ, ಕ್ರಿಶ್ಚಿಯನ್ ಓಕೆ. ಹಿಂದೂಗಳನ್ನ ಹಿಂದೂ ಮಾಡೋದೇ ಸಮಸ್ಯೆ ಆಗ್ತಾ ಇರೋದು. ಇವತ್ತು ಮುಸ್ಲಿಂ ಪರವಾಗಿ ಕ್ರಿಶ್ಚಿಯನ್ ಪರವಾಗಿ ಎಷ್ಟೋ ಜನ ಹಿಂದೂಗಳಿದ್ದಾರೆ. ಹಿಂದೂಗಳ ಪರವಾಗಿ ಯಾವ್ದೋ ಒಬ್ಬ ಕ್ರಿಶ್ಚಿಯನ್ ಮುಸ್ಲಿಂ ಬಂದು ನಿಂತ್ಕೊಂತಾರೇನ್ರಿ? ಇನ್ನೆಷ್ಟು ವರ್ಷ ಕಾಲ ಇನ್ನೂ ಜಾತಿ ಹೊಡ್ಕೊಂತೀರಾ? ಇನ್ನಾದರೂ ನಾನು ಹಿಂದೂ, ನಾನು ಸನಾತನಿ, ಸರ್ವಶ್ರೇಷ್ಠ ಧರ್ಮ ನಮ್ಮ ಹಿಂದೂ ಧರ್ಮ. ಎಲ್ಲರೂ ಮೊಹಮ್ಮದ್ ಪೈಗಂಬರ್ ಬಂದ ಮೇಲೆ ಇಸ್ಲಾಂ ಬಂತು, ಯೇಸು ಕ್ರಿಸ್ತ ಬಂದ ಮೇಲೆ ಕ್ರಿಶ್ಚಿಯನ್ ಬಂತು. ಅದಕ್ಕೆ ಮುಂಚೆ ಇವರೆಲ್ಲ ಯಾರು? ಹಿಂದೂಗಳೇ ತಾನೆ. ಮತ್ತು ನಿಜವಾದ ಹಿಂದೂಗಳು ನಾವೇ ತಾನೆ. ಶ್ರೇಷ್ಠ ರೀ. ಅವತ್ತು 2 ರೂಪಾಯಿ 4 ರೂಪಾಯಿ ಮಾರ್ಕೊಂಡಿರೋ ಮುಸ್ಲಿಮ್ಸ್ ಇವರು, 1 ಎಕರೆಗೆ ಮಾರ್ಕೊಂಡಿರೋ ಕ್ರಿಶ್ಚಿಯನ್ಸು. ನಮ್ಮ ಧರ್ಮ ಯಾವುದಕ್ಕೂ ಎದುರಿಸ್ಕೊಂಡು ಬಂದಿರೋ ಹಿಂದೂ ಧರ್ಮ. ಯಾವತ್ತು ಜಾತಿ ಬಿಟ್ಟು ಹಿಂದೂ ಧರ್ಮ ಅಂತ ಆಚೆ ಬರ್ತಾರೋ ಸರ್ವಶ್ರೇಷ್ಠ ಧರ್ಮ ಇಡೀ ವರ್ಲ್ಡ್ಗೆ ನಂಬರ್ 1 ಆಗುತ್ತೆ. ಅಲ್ಲಿವರೆಗೂ ಮತ್ತು ಹಿಂದೂಗಳಿಗೊಂದು ದಯವಿಟ್ಟು ನನ್ನ ಜಾತಿ ಅಂತ ಕಾಂಗ್ರೆಸ್ನ ಬೆಂಬಲಿಸಕ್ಕೆ ಹೋಗಬೇಡಿ. ಇವತ್ತು ಕರ್ನಾಟಕ ಏನಾಗ್ತಾ ಇದೆ? ಒಗ್ಬೋರ್ಡ್ ತಂದು ಕೊಟ್ಬಿಟ್ಟು ಕಾಂಪೌಂಡ್ ದುಡ್ಡು ಕೊಡ್ತಾರೆ. ಇವತ್ತು ದೇವಸ್ಥಾನದಲ್ಲಿ ಉಂಡಿಗಳು ದುಡ್ಡು ಎತ್ಕೊಂಡು ಕಾಂಗ್ರೆಸ್ಗೆ ಇವ್ರು ಮುಸ್ಲಿಮ್ಸ್ಗೆ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡವ್ರೆ. ಅದೇ ಒಂದು ಚರ್ಚಿಂದ, ಒಂದು ಮಸೀದಿಯಿಂದ ನಮ್ಮ ಹಿಂದೂಗಳಿಗೆ ಏನಾದರೂ 1 ರೂಪಾಯಿ ಬಂದಿದೆಯಾ? ಯಾವುದೋ ಸ್ಕೂಲ್ಗೆ ಅನುಕೂಲ ಆಗಿದೆಯಾ? ಇವತ್ತು ಕುಂಭಮೇಳೆಯಿಂದ ಎಷ್ಟೋ 1000 ಕೋಟಿಗೆ ಅನುದಾನ ಇದಾಗ್ತಾ ಇದೆ. ಬೇರೆ ಇದರಿಂದ ಏನ್ರಿ ಆಗ್ತಾ ಇದೆ? ಇವ್ರಿಗೆ ಇಲ್ಲಿಂದ ನಮ್ಮ ಸಬ್ಸಿಡಿಯಲ್ಲಿ, ನಮ್ಮ ಟ್ಯಾಕ್ಸಲ್ಲಿ ಇದಕ್ಕೆ ಹೋಗ್ತಾರೆ, ಯಾವುದೋ ಮೆಕ್ಕಾಗೆ. ಏನಾದರೂ ನಮ್ಮ ದೇಶಕ್ಕೆ ಲಾಭ ಇದೆಯಾ? ಒಂಚೂರು ಇದೆಯೇನ್ರಿ? ಇದೆಲ್ಲ ಮಾತಾಡ್ಬೇಕು ತಾನೆ. ಇದು ಮಾತಾಡ ತಾಕತ್ತಿಲ್ಲ ಖರ್ಗೆಗೆ. ಯಾಕೆ ಹೇಳಿ? ಆ ಇಟಲಿ ಅವ್ರನ್ನ ಭಿಕ್ಷೆ ಬೇಡ್ಕೋಬೇಕು. ಬೇಕಾ ಇಂಥ ಬದುಕು, ಇಂಥ ಜೀವನ? ಯಾವತ್ತೂ ಒಂದು ದಿವಸ ಸಾಯ್ತೀವಿ. ತನ್ನ ಧರ್ಮ, ತನ್ನ ತಾಯಿನ ಮರ್ಯಾದೆ ಕೊಡದೇ ಇದ್ದವನು ಇದ್ದರೂ ಒಂದೇ, ಸತ್ರು ಒಂದೇ. ನನ್ನ ಧರ್ಮ ನನಗೆ ಶ್ರೇಷ್ಠ ಅಂದರೆ ನನ್ನ ತಾಯಿಗೆ ಸಮಾನ. ಅದನ್ನೇ ಬೈಯೋನು ಅವ್ನು ಹಿಂದೂನಾ? ಅವ್ನ DNA ಚೆಕ್ ಮಾಡ್ಕೋಬೇಕು. 20% ಇದ್ದರೆ ಅವ್ರು ಕೇಳೋದಿಷ್ಟೇ, ನಂಗೆ ಡೆವಲಪ್ಮೆಂಟ್ ಬೇಡ, ನನಗೇನೂ ಬೇಡ, ನನಗೊಂದು ಮಸೀದಿ ಕೊಡಿ, ಒಂದು ಕಬ್ರಿಸ್ತಾನ ಕೊಡಿ, ನನ್ನ ಧರ್ಮಕ್ಕೆ ಏನು ಮಾಡ್ತೀರಾ? ಅವ್ರು ಕೇಳ್ತಾರೆ. 20% ನನ್ನ ಧರ್ಮಕ್ಕೆ ಏನು ಬೇಕು ಅಂತ ಕೇಳ್ತಾರೆ. 70% ಓಟ್ ಹಾಕೋ ಕಾಂಗ್ರೆಸ್ಗೆ ನಮ್ಮ ಧರ್ಮಕ್ಕೆ ಏನು ಮಾಡ್ತೀರಾ, ಇಲ್ಲ ನನ್ನ ಜಾತಿಗೆ ಏನು ಮಾಡ್ತೀರಾ ಕೇಳಿದ್ರೆ ನೋಡಿದ್ರೆ ಎಲ್ಲಾದರೂ ಕೇಳೋದೇ ಇಲ್ಲ. ಯಾಕೆ ಹೇಳಿ? ನಾವೆಲ್ಲ ಜಾತ್ಯತೀತರು. ಅವ್ರು ಮಾತ್ರ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಅವ್ರ ಧರ್ಮ. ಅದೇ ತಪ್ಪು ಮಾಡ್ತಾ ಇರೋದು. ಫಸ್ಟು ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಬೇಕಲ್ವ ಸರ್? ನಮಗೆ ಯಾಕೆ ಒಂದು ಮದುವೆ ಮಾಡಿದ ಮೇಲೆ ಸೆಕೆಂಡ್ ಮದುವೆ ಮಾಡೋಂಗಿಲ್ಲ? ಯಾಕೆ ಮುಸ್ಲಿಮ್ಸ್ 2 ಮದುವೆ 10 ಜನ ಮಕ್ಕಳು? ಕಾನೂನು ಅಂತ ಜಾತೀಯತೆ ಅಂದಮೇಲೆ ಎಲ್ರಿಗೂ ಒಂದೇ ಕಾನೂನು ಅಲ್ವಾ? ನಮಗೊಂದು ಕಾನೂನು, ಅವ್ರಿಗೊಂದು ಕಾನೂನು. ಯಾಕೆ? ಯಾರು ಮಾಡಿದ್ದು? ಇದೇ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಪಕ್ಷ ಸರ್. ರಾಹುಲ್ ಗಾಂಧಿನೇ ಹೇಳೋರು ಇದು ಮುಸ್ಲಿಂ ಪಕ್ಷ ಅಂತ. ಅದು ಏನಕ್ಕೆ ಕಾಂಗ್ರೆಸ್ನ ಓಟ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೂಗಳು ಅರ್ಥ ಆಗ್ತಾ ಇಲ್ಲ ಸರ್. ನಮ್ಮ ದೇಶ ನಮ್ಮ ಕಾನೂನು ಪರವಾಗಿ, ಈ ದೇಶದ ಕಾನೂನು ಪರವಾಗಿ ಇರೋಂಗಿದ್ರೆ ಇರಲಿ. ಅವ್ರ ಧರ್ಮ, ಅವ್ರ ಸರಿಯಾದ ಕಾನೂನು, ಅವ್ರ ದೇಶದ ಕಾನೂನು ಪರವಾಗಿ ಏನಾದರೂ ಬೇಕು ಅಂದರೆ ಆ ಯಾವ ದೇಶದಲ್ಲಿ ಸಿಗುತ್ತೋ ಆ ದೇಶಕ್ಕೆ ಹೋಗಲಿ. ಈ ದೇಶ ಜಾತ್ಯತೀತ ಅಂದಮೇಲೆ ಕಾನೂನು ಎಲ್ಲರಿಗೂ ಒಂದೇ ಇರಬೇಕು. ಅವ್ರು ಸಪ್ರೇಟ್, ನಮ್ಮ ಸಪ್ರೇಟ್ ಏನಿದೆ? ಎಲ್ಲರಿಗೂ ಒಂದೇ ಇರಬೇಕಲ್ವ? ನಮ್ಗೆ 1947ನಲ್ಲಿ
ಡಿವೈಡ್ ಆಗಿದ್ದೇನಕ್ಕೆ? ಮುಸ್ಲಿಮ್ಸ್ಗೆ ಅಂತ ಸಪ್ರೇಟ್, ಹಿಂದೂಗಳಿಗೆ ಅಂತ ಸಪ್ರೇಟು. ಮತ್ತೆ ಯಾಕೆ ಅವ್ರನ್ನ ಒಳ್ಳೆಯಕ್ಕೆ? ಪಕ್ಕದಲ್ಲಿ ಬಾಂಗ್ಲಾದೇಶ ಪಾಕಿಸ್ತಾನ ಹೋಗ್ಲಿ ಬಿಡಿ. ಈ ದೇಶ ಕಾನೂನುವಾಗಿ ತಲೆ ಬಗ್ಸ್ಕೊಂಡು ಬದುಕ್ತೀನಿ ಅಂದರೆ ಸಂತೋಷವಾಗಿ ಬದುಕ್ಬೋದು. ಈ ದೇಶದ ಕಾನೂನು ವಿರುದ್ಧವಾಗಿ ಹೋರಾಡ್ತೀವಿ ಅಂದರೆ ಮುಲಾಜಿಲ್ಲದೆ ಆಚೆ ಹಾಕ್ತಾರಷ್ಟೇ. ಹಾಕ್ಲೇಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂಗಳಿಗೆ ತುಂಬ ಕಷ್ಟ ಆಗುತ್ತೆ.